ಸೈತಾನನು ಮಾರ್ಟಿನ್ ಲೂಥರ್ ಬಳಿಗೆ ಬಂದು, ಲೂಥರ್, ನೀನೊಬ್ಬ ದೊಡ್ಡ ಪಾಪಿ ಎಂದು ಹೇಳಿದನು. ಆಗ ಲೂಥರ್, ನಾನು ಪಾಪಿ ಎಂಬುದು ನಿಜವೇ, ಅದನ್ನು ನೀನು ಎತ್ತಿ ಹೇಳುವುದು ಅವಶ್ಯವಿಲ್ಲ. ನಾನು ಪಾಪಿ ಎಂದು ಅರಿಕೆ ಮಾಡುತ್ತೇನೆ. ಮತ್ತೆ ಏನು ಎಂದು ಕೇಳಿದರು. ನೀನು ಪಾಪಿಯಾದ ಕಾರಣ ನೀನು ನಾಶವಾಗುವಿ ಎಂದು ಸೈತಾನನು ಹೇಳಿದನು. ಅದಕ್ಕೆ ಲೂಥರ್, ಕ್ರಿಸ್ತೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ಬರೆಯಲ್ಪಟ್ಟಿದೆ. ಆದ್ದರಿಂದ ನಾನು ನಿಶ್ಚಯವಾಗಿ ರಕ್ಷಿಸಲ್ಪಡುತ್ತೇನೆ. ನೀನು ನನ್ನನ್ನು ಬಿಟ್ಟು ದೂರ ಓಡು ಎಂದು ಹೇಳಿದರು. ಸೈತಾನನು ನಾಚಿಕೆಯಿಂದ ಅವರನ್ನು ಬಿಟ್ಟು ಓಡಿ ಹೋದನು. ನಾನು ತಪ್ಪು ಮಾಡಿದೆ, ನಾನು ಪಾಪಿ, ನನಗೆ ಯಾವ ಗತಿ ಇಲ್ಲ ಎಂದು ನಾವು ಕಳವಳಗೊಳ್ಳುವುದು ಬೇಡ. ಅಯ್ಯೋ, ನಾನು ಪಾಪದಲ್ಲಿ ಮುಳುಗಿ ಹೋದೆನೆಂದು ಕೊರಗುವುದು ಬೇಡ. ಇಂಥ ನಕಾರಾತ್ಮಕ ಚಿಂತನೆಯನ್ನು ಕೊಡುವುದು ಸೈತಾನನೇ. ಇದು ಸಹ ಒಂದು ರೀತಿಯಾದ ಶೋಧನೆ. ನಾವು ಇದರಲ್ಲಿ ಬೀಳಬಾರದು. ನಮ್ಮ ಪಾಪಗಳಿಗಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಯೇಸು ನಮ್ಮನ್ನು ರಕ್ಷಿಸುತ್ತಾನೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ಎಂದು ಬೈಬಲ್ ಹೇಳುತ್ತದೆ. ನಾವೆಲ್ಲರೂ ಪಾಪಿಗಳಾದ ನಾವು ಏನು ಮಾಡಬೇಕು? ನಾವು ಮಾಡುವ ಪಾಪಗಳನ್ನು ಕುರಿತು ಚಿಂತಿಸದೆ ಅದನ್ನು ದೇವರಲ್ಲಿ ಅರಿಕೆ ಮಾಡಿ ಬಿಟ್ಟು ಬಿಡಬೇಕು. ನಾವು ಯಾವಾಗ ಆತನ ಬಳಿಗೆ ತಿರುಗುವೆವೋ ಎಂದು ಆಶೆಯಿಂದ ಆತನು ಕಾದಿರುವನು. ಮಾನಸಾಂತರ ಹೊಂದುವ ಪಾಪಿಯ ನಿಮಿತ್ತ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗುತ್ತದೆ. ಆದ್ದರಿಂದ ಹಿಂದೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅದನ್ನು ಬಿಟ್ಟು ಬಿಡೋಣವೇ?